ಟ್ರಾವೆಲ್ ಹೋಗಬೇಕು, ಪ್ರಯಾಣ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ತುಂಬ ಜನ ಹೋಗಲಿಕ್ಕೆ ಹೆದರ್ತಾರೆ. ಮೇಯ್ನಾಗಿ ಹೆದರಿಕೆ ಯಾಕೆ ಅಂತ ಹೇಳಿದರೆ ಬಜೆಟ್. ನನಗೆ ಬಜೆಟ್ ಈ ಟ್ರಾವೆಲ್ ಇದು ನನ್ನ ಬಜೆಟಲ್ಲಿ ಬರಲ್ಲ. ಸೊ ಟ್ರಾವೆಲಿಗೆ ನಾನು ಖರ್ಚು ಮಾಡಿದರೆ ನನ್ನ ಉಳಿದ ಖರ್ಚುಗಳಿಗೆ ದುಡ್ಡು ಕಡಿಮೆ ಆಗುತ್ತೆ. ಇಂತಹದ್ದು ಒಂದು ಮೇಯ್ನ್ ಎಲ್ಲರಿಗೆ ಹೆದರಿಕೆ ಇರೋದು ಬಜೆಟ್ ಇದು. ನೆಕ್ಸ್ಟ್ ಬಂದು ಮನೆಯ ಪ್ರಾಬ್ಲಮ್. ಸೊ ನನಗೆ ಮನೆ ಬಿಟ್ಟು ಹೋಗಲಿಕ್ಕಾಗೋದಿಲ್ಲ, ಮನೆಯಲ್ಲಿ ಹಿರಿಯರಿದ್ದಾರೆ ಅಥವಾ ಮಕ್ಕಳಿದ್ದಾರೆ, ಮನೆಯದು ಹಲವಾರು ಪ್ರಾಬ್ಲಮ್ಗಳಿರುತ್ತೆ. ಅದನ್ನು ಬಿಟ್ಟು ಹೋಗೋದು ಹೇಗೆ ಅಂತ ಹೇಳೋದು ಇನ್ನೊಂದು ದೊಡ್ಡ ಕ್ವಶನ್ ಮಾರ್ಕ್. ಅದು ಸಹ ಹೆಂಗಸರಿಗೆ ಅದು ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಇನ್ನು ಬಂದು ಸಣ್ಣದೇ ಅಂತ ಹೇಳ್ಬೋದು. ಯಾಕಂದರೆ ಫುಡ್ ಅಡ್ಜಸ್ಟ್ ಆಗಲ್ಲ, ಅಲ್ಲಿ ಹೋದರೆ ನನಗೆ ಭಾಷೆ ಬರಲ್ಲ, ಅಲ್ಲಿ ಹೋಗಿ ತಿರುಗಾಡೋದು ಹೇಗೆ ಅಂತ ಗೊತ್ತಾಗಲ್ಲ, ನನಗೆ ಅಲ್ಲಿ ಮಾತಾಡಲಿಕ್ಕೆ ಬರಲ್ಲ, ಎಲ್ಲೆಲ್ಲಿ ಹೋಗ್ಬೇಕು ನನಗೆ ಗೊತ್ತಿಲ್ಲ, ಟ್ರಾವೆಲ್ ಬಗ್ಗೆ ನಾಲೆಜ್ ಇಲ್ಲ, ಇಂತಹದ್ದು ಹೆದರಿಕೆ ಹಲವಾರು. ಆದರೆ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು. ಬಜೆಟನ್ನು ನೀವೇ ಮ್ಯಾನೇಜ್ ಮಾಡಬೇಕು. ಬಜೆಟ್ ಮ್ಯಾನೇಜ್ ಮಾಡಲಿಕ್ಕೆ ಒಂದು ಸಲಹೆ ಕೊಡ್ಬೋದು. ನಿಮಗೆ ಹೋಗಲೇಬೇಕು ಅಂತ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ನೀವು ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ನಿಮ್ಮ ತಿಂಗಳ ಖರ್ಚಲ್ಲಿ ಒಂದು ಸ್ವಲ್ಪ ಈ ಟ್ರಾವೆಲಿಗೋಸ್ಕರವೇ ತೆಗೆದಿಡಿ. ಅದು ನಿಮಗೆ 1 ವರ್ಷ ಆಗುವಾಗ ಒಂದು ಸ್ವಲ್ಪ ದೊಡ್ಡ ಮೊತ್ತವೇ ಆಗುತ್ತೆ. ಮೇ ಬಿ ಅದರಲ್ಲೇ ನೀವು ಟ್ರಾವೆಲ್ ಮಾಡ್ಬೋದು ಅಥವಾ ಅದು ಸಾಕಾಗದೆಯೂ ಇರ್ಬೋದು. ಆದರೂ ನಿಮಗೆ ಟ್ರಾವೆಲ್ ಹೊರಡಲಿಕ್ಕೆ ಒಂದು ಧೈರ್ಯ ಬರುತ್ತೆ. ಇನ್ನು ಟ್ರಾವೆಲ್ ನೀವು ಹೇಗೆ ಹೋಗ್ತೀರಿ ಅಂತ ಹೇಳಿ, ಬಜೆಟ್ ಹೇಗೋ ಮಾಡಿಕೊಂಡ್ರೆ ನೀವು ಫ್ಯಾಮಿಲಿ ಜೊತೆ ಹೋಗ್ತೀರಾ, ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಅಂತ ಹೇಳೋದು ಮುಖ್ಯ ಆಗುತ್ತೆ. ಫ್ರೆಂಡ್ಸ್ ಜೊತೆ ಹೋಗೋದಾದರೆ ನಿಮಗೆ ಖರ್ಚು ಕಡಿಮೆ ಬರುತ್ತೆ, ಯಾಕಂದರೆ ನಿಮ್ಮ ಒಬ್ಬರೇ ಖರ್ಚು ಆಗುತ್ತೆ. ಫ್ಯಾಮಿಲಿ ಜೊತೆ ಅಂತ ಹೇಳಿದರೆ ಫುಲ್ ಫ್ಯಾಮಿಲಿದು ಬರುತ್ತೆ. ಅಷ್ಟೊತ್ತಿಗೆ ಬಜೆಟ್ ಜಾಸ್ತಿ ಆಗುತ್ತೆ. ನಿಮ್ಮ ಬಜೆಟ್ಟು ನಿಮ್ಮದು ಎಷ್ಟು ಅಂತ ಇರುತ್ತೆ, ಒಂದು 50,000 ಅಂತ ಇಟ್ಕೊಳ್ಳಿ. ನೀವು ಒಬ್ಬರೇ ಹೋಗೋದು ಅಂತಾದರೆ ನಿಮಗೆ ನಾರ್ತ್ ಇಂಡಿಯಾ ಎಲ್ಲ ಹೋಗಿ ಬರ್ಬೋದು. ಅದೇ ನೀವು ಫ್ಯಾಮಿಲಿ ಜೊತೆ ಅಂತಾದರೆ ಒಂದು 2-3 ದಿನದ್ದು ಸ್ವಲ್ಪ ಹತ್ತಿರದ ಜಾಗವನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ. ನೀವು ಟ್ರಾವೆಲ್ ಡೆಸ್ಟಿನೇಷನ್ ಡಿಸೈಡ್ ಮಾಡುವುದು ನಿಮ್ಮ ಬಜೆಟ್ ಬಹಳ ಮುಖ್ಯ ಅಂಶ ಆಗುತ್ತೆ. ನಿಮ್ಮಲ್ಲಿ ಬಜೆಟ್ ಆರಾಮ್ಸೆ ಇದೆ ಅಂತಾದರೆ ನೀವು ಫಾರಿನ್ ಟೂರು ಮಾಡ್ಕೊಳ್ಬೋದು. ನಿಮ್ಮ ದುಡ್ಡಿಗೆ ತಕ್ಕಂತಹ ನಿಮಗೆ ಹೋಟೆಲ್ ಬುಕ್ಕಿಂಗ್ ಮಾಡ್ಕೊಳ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಇಂತಹದ್ದು ಇರುತ್ತೆ. ನೀವು ಬಜೆಟ್ ಟ್ರಾವೆಲರ್ ಅಂತ ಆದರೆ ಬಜೆಟಲ್ಲಿ ಕೂಡ ನೀವು ಖುಷಿಯಾಗಿ ಖಂಡಿತ ಊರನ್ನು ದೇಶವನ್ನು ಸುತ್ತಿ ಬರಲಿಕ್ಕಾಗತ್ತೆ. ಆದರೆ ನೀವು ಅದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಬೇಕಾಗತ್ತೆ. ನಿಮ್ಮ ಟ್ರಾವೆಲ್ ಪ್ಲ್ಯಾನನ್ನು ನೀವೇ ಮಾಡಲಿಕ್ಕೆ ಕಲ್ತುಕೊಂಡ್ರೆ ಒಂದನೇದಾಗಿ ಬಜೆಟ್ ಕಡಿಮೆ ಆಗುತ್ತೆ. ಇನ್ನೊಂದೇನು ಅಂತ ಹೇಳಿದರೆ ನೀವು ಆ ಜಾಗಗಳ ಬಗ್ಗೆ, ಆ ಜಾಗಕ್ಕೆ ಹೋಗುವ ರೂಟ್ಗಳ ಬಗ್ಗೆ ಇಂತಹ ಹಲವಾರು ಹೆಚ್ಚಿನ ವಿಷಯವನ್ನು ನೀವು ತಿಳ್ಕೊಳ್ತೀರಿ. ಗೊತ್ತಿರುವವರ ಹತ್ರ ಕೇಳಿ ತಿಳ್ಕೊಳ್ತೀರಿ, ಅಥವಾ ಈಗಂತೂ ಗೂಗಲ್ ಇದೆ, ಗೂಗಲ್ ಸರ್ಚ್ ಮಾಡಿಕೊಂಡು ತಿಳ್ಕೊಳ್ತೀರಿ. ಇದು ನಮ್ಮ ನಾಲೆಜನ್ನು ಹೆಚ್ಚು ಮಾಡುತ್ತೆ. ಈಗ ಓಕೆ, ನಿಮ್ಮ ಹತ್ರ ಬಜೆಟ್ ಇಷ್ಟು ಅಂತ ನೀವು ಪ್ಲ್ಯಾನ್ ಮಾಡಿದ್ರಿ. ಓಕೆ, ನೀವೀಗ ಸಪೋಸ್ ನೀವು ಒಬ್ಬರೇ ಹೋಗ್ತೀರಿ, ಫ್ರೆಂಡ್ಸ್ ಜೊತೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನಿಮಗೆ ಸಮಾನ ಮನಸ್ಕರಾದ ನಿಮ್ಮ ಫ್ರೆಂಡ್ಸ್ ಬೇಕಾಗುತ್ತೆ. ಯಾಕಂತ ಹೇಳಿದರೆ ನೀವು ತುಂಬ ಟ್ರಾವೆಲ್ ಫ್ರೀಕ್ ಅಂತ ಇಟ್ಕೊಳ್ಳಿ. ನಾನು ಅಲ್ಲಿ ಹೋಗಿದ್ದೇನೆ, ನನಗೆ ನೋಡೋದೇ ಇಷ್ಟ, ನನಗೆ ಹೋಟೆಲ್ ರೂಮಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬ ಹೊತ್ತು ವೇಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ, ನನಗೆ ಎಷ್ಟಾಗತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಿಮ್ಮ ಆಸೆ ಇರುತ್ತೆ. ಆದರೆ ನಿಮ್ಮ ಈ ಆಸೆಗೆ ತಕ್ಕಂತಹ ಆ ಟ್ರಾವೆಲ್ ಬಗ್ಗೆ ತುಂಬ ಎಂಥೂಸಿಯಾಸಿಸ್ಟ್ ಆಗಿರುವಂಥವರೇ ನಿಮ್ಮ ಟ್ರಾವೆಲ್ ಕಂಪ್ಯಾನಿಯನ್ ಆದರೆ ನಿಮಗೆ ಬಹಳ ಉತ್ತಮ, ನಿಮಗೆ ತಿರುಗಾಡಲಿಕ್ಕಾಗತ್ತೆ. ಅಥವಾ ನಿಮ್ಮ ಟ್ರಾವೆಲ್ ಪ್ಲ್ಯಾನ್ ನಿಮಗೆ ರಿಲ್ಯಾಕ್ಸೇಷನೇ ಆಗಿದ್ದರೆ, ನಿಮ್ಮ ಫ್ಯಾಮಿಲಿ ಜೊತೆ ಇರೋದು ಹಾಗೆ ರಿಲ್ಯಾಕ್ಸೇಷನ್. ಸೊ ನನಗೆ ಈ ಕೆಲಸಗಳ ಜಂಜಾಟ ಬೇಡ, ಸ್ವಲ್ಪ ಪೀಸ್ಫುಲ್ಲಾಗಿ ರಿಲ್ಯಾಕ್ಸ್ ಆಗಿ ಇದ್ದು ಬರಬೇಕು ಅಂತ ಹೇಳಿದರೆ ನೀವು ರಿಸಾರ್ಟ್ ಬುಕ್ ಮಾಡ್ಕೊಳ್ಬೋದು. ರಿಸಾರ್ಟ್ ಅಂತ ಹೇಳಿದರೆ ನಿಮಗೆ ಅದು ಎಲ್ಲ ಬಜೆಟಲ್ಲೂ ಬರುತ್ತೆ, ಹೈ ಬಜೆಟಲ್ಲೂ ಬರುತ್ತೆ. ಈಗಂತೂ ಈಗ ಸರ್ವಿಸ್ ಅಪಾರ್ಟ್ಮೆಂಟ್ಗಳು ಸಿಗುತ್ತೆ, ಹೌಸನ್ನು ರೆಂಟಿಗೆ ಕೊಡುವವರು ಸಿಗ್ತಾರೆ. ಇಂಥದ್ದೆಲ್ಲ ನಿಮಗೆ ಬಜೆಟಲ್ಲಿ ಕೂಡ ಬರುತ್ತೆ. ಎಷ್ಟೋ ರಿಸಾರ್ಟ್ಗಳಲ್ಲಿ ಅವರೇ ಆ್ಯಕ್ಟಿವಿಟೀಸನ್ನು ಪ್ಲ್ಯಾನ್ ಮಾಡಿರ್ತಾರೆ. ಮಕ್ಕಳಿಗೆ ಅದು ತುಂಬ ಒಳ್ಳೆಯದಾಗುತ್ತೆ. ಅಥವಾ ನೀವೊಂದು ಡೆಸ್ಟಿನೇಷನ್ಗೆ ಹೋಗಿ ಒಂದು ರಿಸಾರ್ಟ್ ಬುಕ್ ಮಾಡ್ಕೊಂಡಿದ್ದೀರಿ ಅಂತಾದರೆ ಅಲ್ಲಿ ಒಂದು ಸ್ವಲ್ಪ ನೀವು ಖಂಡಿತ ಎಕ್ಸ್ಪ್ಲೋರ್ ಮಾಡಬೇಕಲ್ವ. ಆ ರಿಸಾರ್ಟ್ನವರೇ ನಿಮಗೆ ಒಂದು ಗಾಡಿಯನ್ನು ಕೂಡ ಬುಕ್ ಮಾಡಿ ಕೊಡ್ತಾರೆ, ಹಾಗೆ ನೀವು ತಿರುಗಾಡ್ಕೊಂಡು ಬರ್ಬೋದು. ಅದು ಒಂದು ರೀತಿ. ಆದರೆ ಇನ್ನೊಂದು ರೀತಿ, ನಿಮಗೆ ಜಾಗಗಳನ್ನು ನೋಡೋದೇ ನಿಮಗೆ ತುಂಬ ಮುಖ್ಯ. ರಿಲ್ಯಾಕ್ಸೇಷನ್ ನನ್ನ ಮನೆಯಲ್ಲಿ ಎಷ್ಟೋ ಮಾಡಿ ಆಗಿದೆ, ನಾನು ಅಲ್ಲಿ ಹೋಗಿದ್ದೇನೆ, ನನಗಲ್ಲಿ ಹೋಗಿ ನೋಡೋದು ತುಂಬ ಮುಖ್ಯ. ಸೊ ಅಲ್ಲಿಯ ಒಂದು ಕಲ್ಚರ್ ಏನಿದೆ ಅದನ್ನು ನನಗೆ ತಿಳ್ಕೊಳ್ಬೇಕು, ಆ ಊರಿನ ಒಂದು ಅಥೆಂಟಿಸಿಟಿ ಏನಿದೆ ಅದನ್ನು ನೋಡಬೇಕು ಅಂತ ಹೇಳುವ ಒಂದು ಇಚ್ಛೆ ನಿಮ್ಮದಾದರೆ ಸೊ ಅದಕ್ಕೋಸ್ಕರ ನೀವು ಟ್ರಾವೆಲ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ನೀವು ಮೇನ್ ಡೆಸ್ಟಿನೇಷನ್ ಯಾವುದು ಅಂತ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ.
ನಿಮ್ಮ ತಲೆಯಲ್ಲಿ ಒಂದು 3-4 ಜಾಗ ಖಂಡಿತ ಇರುತ್ತೆ ನಿಮ್ಮ ಬಜೆಟಲ್ಲಿ ಬರುವಂಥದ್ದು. ಸೊ ನೀವು ಯಾವ ತಿಂಗಳಲ್ಲಿ ಹೋಗ್ತೀರಾ, ಯಾವ ಜಾಗ ಬೆಸ್ಟ್ ಅಂತ ಒಂದು ಥಿಂಕ್ ಮಾಡಿ ಒಂದು ಜಾಗವನ್ನು ಡಿಸೈಡ್ ಮಾಡಿ. ಮೈನ್ ಸಿಟಿ, ಸೊ ಮೇನ್ ಸಿಟಿಗೆ ನೀವು ಹೋಗಬೇಕಿದ್ರೆ ಅಲ್ಲೂ ನಿಮ್ಮ ಬಜೆಟ್ ಮೇಲೆ ಹೋಗುತ್ತೆ. ನೀವು ಫ್ಲೈಟಲ್ಲಿ ಹೋಗೋದಾ, ಟ್ರೈನಲ್ಲಿ ಹೋಗೋದಾ, ಬಸ್ಸಲ್ಲಿ ಹೋಗೋದಾ ಅಂತ ಹೇಳಿ. ಟ್ರೈನಲ್ಲಿ ಹೋಗ್ತೀರಿ ಅಂತಾದರೂ ನಿಮಗೆ ಸೆಕೆಂಡ್ ಕ್ಲಾಸಲ್ಲಿ ತುಂಬ ನಿಮ್ಮದು ಲೋ ಬಜೆಟ್ ಆದರೆ ನೀವು ಸೆಕೆಂಡ್ ಕ್ಲಾಸಲ್ಲಿ ಹೋಗ್ಬೋದು. ಇಲ್ಲ ನನಗೆ ತೊಂದರೆ ಇಲ್ಲ ಬಟ್ ಕಂಫರ್ಟೇಬಲ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ 3AC 2AC ಮಾಡಿಕೊಂಡು ನೀವು ಹೋಗ್ಬೋದು. ಸೊ ಮೇನ್ ಡೆಸ್ಟಿನೇಷನ್ಗೆ ನೀವು ಮುಟ್ಟಿಯಾಯಿತು. ಮೊದಲು ನೀವೇನು ಮಾಡಬೇಕು, ಟಿಕೆಟ್ ಅಪ್ ಆ್ಯಂಡ್ ಡೌನ್ ಟಿಕೆಟನ್ನು ಮೊದಲೇ ಮಾಡ್ಕೊಳ್ಬೇಕು. ಡೆಸ್ಟಿನೇಷನ್ಗೆ ಹೋದ್ಮೇಲೆ ನೀವು ಅಲ್ಲಿಂದ ವಾಪಸ್ ಅದೇ ಡೆಸ್ಟಿನೇಷನಿಂದ ವಾಪಸ್ ಬರ್ತೀರಿ ಅಂತಾದರೆ ಅದೇ ಡೆಸ್ಟಿನೇಷನಿಂದ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸೊ ಇಲ್ಲ ನನಗೆ ಒಂದು 5-6 ದಿವಸದ ನನ್ನ ಪ್ಲ್ಯಾನು, ನನಗೆ ಒಂದು ಡೆಸ್ಟಿನೇಷನ್ ಅಲ್ಲ, ಅಲ್ಲಿಂದ ನಾನು ಇನ್ನೊಂದು ಕಡೆ ಹೋಗ್ತೇನೆ ಅಂತ ಇಟ್ಕೊಳ್ಳಿ. ಸೊ ಈಗ ನೀವೀಗ ಬಜೆಟ್ ಕಡಿಮೆ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಹೇಳ್ತಾ ಇದ್ದೆ. ನೀವೀಗ ಭುವನೇಶ್ವರ ಅಂದರೆ ಒರಿಸ್ಸಾ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಗೋಲ್ಡನ್ ಟ್ರ್ಯಾಂಗಲ್ ಅಲ್ಲಿ ಮೇನ್ ನೋಡಲಿಕ್ಕೆ ಇರೋದು. ನಿಮಗೆ ಪುರಿ, ಕೊನಾರ್ಕ್, ಭುವನೇಶ್ವರ ನೋಡಿ ಆಯಿತು. 3 ದಿವಸ ಸಾಕಾಗತ್ತೆ ಅಲ್ಲಿಗೆ. ಅಲ್ಲಿನ ನಂತರ ನಿಮಗೆ ಏನು ಮಾಡ್ಕೊಳ್ಬೋದು, ಒಂದು ನೀವು ಸೌತ್ ಒರಿಸ್ಸಾ ನೋಡ್ಕೊಳ್ಬೋದು. ಇಲ್ಲದಿದ್ದರೆ ಇನ್ನೊಂದು ಬೆಸ್ಟ್ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದರೆ, ನೀವು ಭುವನೇಶ್ವರದಿಂದ ನೈಟ್ ಟ್ರೈನಲ್ಲಿ ಕೋಲ್ಕತ್ತಾ ಹೋಗ್ಬೋದು. ಕೋಲ್ಕತ್ತಾ ಹೋದ ಕೂಡಲೇ ಅಂದರೆ ಅದು ಒಂದು ನೈಟ್ ಆಗೋ ಕಾರಣ ಒಂದು ನೈಟ್ ಸ್ಟೇ ನಿಮಗೆ ಸೇವ್ ಆಗುತ್ತೆ. ಟ್ರಾವೆಲ್ ಚಾರ್ಜ್ ನೀವು ಎಲ್ಲ ಹೋಗ್ತಿದ್ರು ನಿಮಗೊಂದು ಟ್ರಾವೆಲ್ ಚಾರ್ಜ್ ಖಂಡಿತ ಬರುತ್ತೆ. ಒಂದು ನೈಟ್ ಹೋಟೆಲಲ್ಲಿ ಸ್ಟೇ ಮಾಡೋದು ಕಡಿಮೆ ಆಗುತ್ತೆ. ಮತ್ತು ಕೋಲ್ಕತ್ತಾ ಒಂದು 2 ದಿವಸ ನೀವು 2 ದಿವಸ 3 ದಿವಸ ನಿಮ್ಮ ಪ್ಲ್ಯಾನ್ ಹೇಗಿದೆ ಅದರ ಮೇಲೆ ತಿರುಗಾಡಿ ವಾಪಸ್ ಬರಲಿಕ್ಕೆ. ಆವಾಗ ನೀವೇನು ಮಾಡಬೇಕು, ನೀವು ಹೋಗುವಾಗ ಭುವನೇಶ್ವರಕ್ಕೆ ಟಿಕೆಟ್ ಮಾಡಿದರೆ ಬರುವಾಗ ಕೋಲ್ಕತ್ತಾದಿಂದ ವಾಪಸ್ ಟಿಕೆಟ್ ಮಾಡಬೇಕು. ಈ ಪ್ಲ್ಯಾನನ್ನು ನೀವು ಟ್ರಾವೆಲ್ ಪ್ಲ್ಯಾನಿಂಗಲ್ಲೇ ಆಗಬೇಕು. ನಿಮ್ಮದು ಫಸ್ಟ್ ಬಂದು ನಿಮ್ಮದು ಟಿಕೆಟ್ ಬುಕ್ ಆಗೋದು ತುಂಬ ಮುಖ್ಯ. ನೀವು 2-3 ತಿಂಗಳು ಮೊದಲೇ ಟಿಕೆಟ್ ಮಾಡಿಕೊಳ್ಳೋದು ತುಂಬ ಮುಖ್ಯ. ನೀವು ಫ್ಲೈಟಲ್ಲಾದರೂ ನಿಮಗೆ ಬೇಗ ಮಾಡಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಲಾಸ್ಟ್ಗೆ ಮಾಡಿದ ಕೂಡಲೇ ತುಂಬ ಹೈಕ್ ಆಗಿಬಿಡತ್ತೆ. ಸೊ ಅದರಿಂದ ನೀವು ಮೊದಲೇ ಮಾಡ್ಕೊಳ್ಳಿ. ಟ್ರೈನಲ್ಲಿ ಏನಾಗುತ್ತೆ ಅಂದರೆ ಟ್ರೈನಲ್ಲಿ ಟಿಕೆಟ್ ಸಿಗಲ್ಲ. ಈಗಂತೂ ತುಂಬ ಟ್ರಾವೆಲ್ ಮಾಡೋರು ಜಾಸ್ತಿ. ಏಪ್ರಿಲ್ ಮೇ ಬರುತ್ತೆ, ಹೈಯೆಸ್ಟ್ ಟ್ರಾವೆಲ್ ಮಾಡ್ತಾರೆ. ನಿಮಗೆ ಟ್ರೈನಲ್ಲಿ ಟಿಕೆಟ್ ಸಿಗಲ್ಲ. ಬೇಗವೇ ಪ್ಲ್ಯಾನ್ ಮಾಡಿಕೊಂಡು ಮೊದಲು ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಮೊದಲ ಹಂತದ ಒಂದು ಪ್ಲ್ಯಾನಿಂಗ್ ಮುಗಿಯಿತು. ನೆಕ್ಸ್ಟ್ ಬಂದು ನೀವು ಎಲ್ಲಿ ನಿಲ್ತೀರಿ ಅಂತ ಹೇಳೋದು ನಿಮ್ಮ ತಲೆಯಲ್ಲಿರುತ್ತೆ ಅಲ್ಲ. ಹೋಟೆಲ್ ಬುಕ್ಕಿಂಗ್ ನೋಡ್ಕೊಳ್ಳಿ. ಹೋಟೆಲ್ ಬುಕ್ಕಿಂಗು ಸಹ ನಿಮ್ಮ ಬಜೆಟ್ ಮೇಲೆ ಹೋಗುತ್ತೆ. ಎಲ್ಲವೂ ಹಾಗೆ ಅಲ್ವಾ, ಟ್ರಾವೆಲ್ ಪ್ಲ್ಯಾನ್ ಕಂಪ್ಲೀಟ್ಲಿ ಬಜೆಟ್ ಮೇಲೇ ಹೋಗೋದು. ನಿಮಗೆ ಎಷ್ಟು ಹೈಫೈ ಆಗಿ ಲಕ್ಸುರಿಯಾಗಿಯೂ ಟ್ರಾವೆಲ್ ಮಾಡ್ಬೋದು, ತುಂಬ ಲೋ ಕಾಸ್ಟಲ್ಲೂ ಟ್ರಾವೆಲ್ ಮಾಡ್ಬೋದು. ಅದು ನಿಮ್ಮ ಮೈಂಡ್ ಸೆಟ್ಟಲ್ಲಿರುತ್ತೆ, ನಿಮ್ಮ ದುಡ್ಡಲ್ಲಿರುತ್ತೆ. ಅಥವಾ ನಿಮಗೆ ನನಗೆ ಈ ಹಳ್ಳಿ ಅಂದರೆ ಆ ಊರಿನ ಜನರನ್ನು ಹತ್ತಿರದಿಂದ ನೋಡಬೇಕು ಅಂತ ಹೇಳಿದರೆ ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಬಸ್ಸಲ್ಲಿ ಹೋಗ್ಬೋದು. ಅಥವಾ ಯಾರ್ದೋ ಒಂದು ರಿಕ್ಷಾ ಸಿಗುತ್ತೆ. ಇಂಥದ್ದಲ್ಲೆಲ್ಲ ಹೋದರೆ ಉಂಟಲ್ಲ, ನಿಮಗೆ ಆ ಟ್ರಾವೆಲ್ ಎಕ್ಸ್ಪೀರಿಯೆನ್ಸನ್ನು ನೀವು ಚೆರಿಷ್ ಮಾಡ್ತೀರಾ. ಇಲ್ಲ ನಂಗೆ ಕಂಫರ್ಟೇಬಲಾಗಿ ಹೋಗಬೇಕು, ನನಗೆ ಈ ಚಿಕ್ಕಗಳೆಲ್ಲ ಬೇಡ, ನಾನು ಆರಾಮ್ಸೆ ಹೋಗಿ ಬರಬೇಕು ಅಂತ ಹೇಳಿದರೆ ನೀವೊಂದು ಹೋಗಿ ಒಂದು ಗಾಡಿ ಮಾಡಿಕೊಂಡು ತಿರುಗಾಡಿಕೊಂಡು ಬರ್ಬೋದು. ಅಥವಾ ಕಂಪ್ಲೀಟ್ಲಿ ನೀವು ನನ್ನ ಓನ್ ಗಾಡಿಯಲ್ಲಿ ಹೋಗ್ತೇನೆ ಅಂತ ಹೇಳಿ ಆದರೆ ಅದು ನೀವು ಟ್ರಾವೆಲ್ ಮಾಡ್ಕೊಳ್ಬೋದು. ಓನ್ ಗಾಡಿಯಲ್ಲಿ ಹೋದರೆ ನೀವು ಫುಲ್ ಫ್ಯಾಮಿಲಿ ಹೋಗ್ತೀರಿ ಅಂತಾದರೆ ಬಜೆಟ್ ಕಡಿಮೆಯಲ್ಲಿ ಹೋಗುತ್ತೆ. ಯಾಕಂದರೆ 4 ಜನರಿಗೆ ಒಂದು ಗಾಡಿಯಲ್ಲಿ ಆಗಿಬಿಡುತ್ತೆ. ಸೊ ಬಜೆಟ್ ಕಡಿಮೆ ಮಾಡಬೇಕಿದ್ರೆ ಓನ್ ಗಾಡಿಯಲ್ಲಿ ಹೋಗ್ಬೋದು. ಬಟ್ ಲಾಂಗ್ ಡ್ರೈವಿಂಗ್ ಇದರ ಬಗ್ಗೆ ಧೈರ್ಯ ಇದ್ದರೆ ಖಂಡಿತ ಅದು ಸಹ ಮಾಡ್ಬೋದು, ಕಂಫರ್ಟೇಬಲ್ ಆಗಿ ಹೋಗ್ಬೋದು. ಅದು ಡ್ರೈವಿಂಗ್ ಎಷ್ಟು ಇಷ್ಟ ಅಂತ ಹೇಳೋದರ ಮೇಲೆ ಇರುತ್ತೆ. ಈಗ ಓಕೆ, ನೀವು ಅಪ್ ಆ್ಯಂಡ್ ಡೌನ್ ಟಿಕೆಟ್ ಬುಕ್ ಮಾಡಿ ಆಯಿತು. ಸೊ ಎಲ್ಲಿ ಉಳ್ಕೊಳ್ಳೋದು ಅಂತ ಹೇಳೋದು, ಯಾವ ಊರಲ್ಲಿ ಉಳ್ಕೊಳ್ಳೋದು ಅಂತ ಹೇಳಿ ಒಂದು ಪ್ಲ್ಯಾನ್ ಇದೆ ಅಂತ ಇಟ್ಕೊಳ್ಳಿ. ಆದರೆ ನೀವು ಆ ಊರಲ್ಲಿ ಯಾವುದೆಲ್ಲ ನೋಡಬೇಕು, ನಾನು ಎಷ್ಟು ದಿನ ಆ ಊರಲ್ಲಿ ಇರಬೇಕು ಅದನ್ನು ನೀವು ಹೋಟೆಲ್ ಬುಕ್ಕಿಂಗ್ ಮೊದಲೇ ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಈಗ ನೀವು ಭುವನೇಶ್ವರದಲ್ಲಿ, ಸೊ ನಂಗೆ ಅಲ್ಲಿ 1 ದಿವಸ ನೋಡಿ ಆಗುತ್ತೆ. ಸೊ ನಾನು ಭುವನೇಶ್ವರದಲ್ಲಿ 3 ದಿವಸ ಸ್ಟೇ ತೊಗೊಂಡ್ರೆ ನಂಗೆ ಕಷ್ಟ. ಅದಕ್ಕೇನು ಮಾಡಬೇಕು, ಒಂದು ದಿವಸ ಭುವನೇಶ್ವರ ಹಾಲ್ಟ್ ತಗೊಂಡು ನೆಕ್ಸ್ಟ್ ಡೇ ಪುರಿ ತಗೊಳ್ಬೋದು. ಹೀಗೆ ನಾವು ಯಾವ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮ ಮೇನ್ ಊರುಗಳನ್ನು ಮೊದಲು ಪ್ಲ್ಯಾನ್ ಮಾಡಬೇಕು. ನಂತರ ನಮ್ಮದು ಪ್ಲ್ಯಾನ್ ಆದ ಮೇಲೆ ನಮ್ಮ ಹೋಟೆಲ್ ಬುಕ್ಕಿಂಗನ್ನು ನೋಡಬೇಕು. ನಾವೀಗ ಫ್ರೆಂಡ್ಸ್ ಹೋಗ್ತೇವೆ ಅಂತ ಹೇಳಿದ್ರೆ ನಿಮಗೆ ಹೋಟೆಲ್ ಎಲ್ಲ ಚಾರ್ಜ್ಗಳು ಶೇರಿಂಗಲ್ಲಿ ಹೋಗುತ್ತೆ. ಸೊ ಕಡಿಮೆ ಆಗುತ್ತೆ. ನಿಮ್ಮ ಬಜೆಟ್ ತುಂಬ ಲೋ ಬಜೆಟ್ ಅಂತ ಹೇಳಿದರೆ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಬಜೆಟ್ ವೈಸ್ ನಿಮಗೆ ಆದರೆ ನೀವು ಒಂದು ಸ್ವಲ್ಪ ಹೋಟೆಲ್ಗಳು ಹೇಗಿದೆ ಅಂತ ಹೇಳೋದನ್ನು ಸ್ವಲ್ಪ
ಖಂಡಿತ ರಿವ್ಯೂಸನ್ನು ನೋಡ್ಕೊಳ್ಳಿ. ಯಾಕಂದರೆ ಒಮ್ಮೆ ಬುಕ್ ಮಾಡಿ ಅಲ್ಲಿ ಹೋದ್ಮೇಲೆ ನಿಮಗೆ ಅದು ತುಂಬ ಚೆನ್ನಾಗಿಲ್ಲ ಅಂತ ಹೇಳಿದರೂ ಸಹ ಕಷ್ಟ. ಸ್ವಲ್ಪ ಅದನ್ನೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡಿ. ಅಂದರೆ ನೀವು ಹೋದ್ಮೇಲೆ ಅಲ್ಲಿ ಮತ್ತೆ ಏನು ಮಾಡಲಿ ಅಲ್ಲಿ ಟೆನ್ಷನ್ ಇಟ್ಕೊಳ್ಬೇಡಿ. ಇಲ್ಲಿ ಸ್ವಲ್ಪ ಅದಕ್ಕೆಲ್ಲ ಟೈಮ್ ಕೊಟ್ಟು ನೋಡಿ. ಸೊ ಪ್ರೀ ಬುಕ್ ಮಾಡಿಕೊಂಡು ಹೋಗಿ. ಹೋಟೆಲ್ ಬುಕ್ಕಿಂಗು ಆಯಿತು. ಸೊ ಅಷ್ಟು ಆದಮೇಲೆ ನೀವು ಸ್ವಲ್ಪ ಆರಾಮಾಗಿ ಖಂಡಿತ ಇರ್ಬೋದು. ನೆಕ್ಸ್ಟ್ ಬಂದು ಅಲ್ಲಿ ಹೋದ್ಮೇಲೆ ನಿಮಗೆ ಯಾವ ಜಾಗ ಎಲ್ಲ ನೋಡಬೇಕು ಅಂತ ಹೇಳೋದನ್ನು ಸ್ವಲ್ಪ ನೀವು ಗೂಗಲ್ ಮಾಡಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಪ್ಲ್ಯಾನ್ ಮಾಡ್ಕೊಳ್ಳಿ. ಅಲ್ಲದಿದ್ದರೆ ನಿಮಗೆ ಅಲ್ಲಿ ಅಥೆಂಟಿಸಿಟಿಯಾಗಿ ಅಲ್ಲಿ ಈ ಒಂದು ಕಾಮನ್ ಟೂರಿಸ್ಟ್ ಪ್ಲೇಸ್ ಅಂತ ಇರುತ್ತಲ್ಲ, ಅದು ಬಿಟ್ಟು ನಿಮಗೆ ಅಲ್ಲಿ ನೋಡಲಿಕ್ಕೆ ಏನಾದರೂ ಇದೆಯಾ ಅದನ್ನು ಹುಡುಕಿ. ಇದ್ದರೆ ಅದನ್ನು ನೋಡಲಿಕ್ಕೆ ನೀವು ಟ್ರೈ ಮಾಡಿ. ನೀವೊಂದು ಗಾಡಿ ಮಾಡ್ಕೊಂಡು ಹೋಗ್ತೀರಿ ಅಂತಾದರೆ ಅಂಥ ಪ್ಲೇಸ್ಗಳನ್ನೆಲ್ಲ ಆರಾಮ್ಸೆ ನೋಡಲಿಕ್ಕಾಗತ್ತೆ. ನೀವು ಲೋಕಲ್ ಆ ಗಾಡಿಯವನಿಗೆ ನೀವು ಆ ಪ್ಲೇಸ್ಗಳನ್ನು ಹೇಳಿದರೆ ಅವ್ರು ಹೇಳ್ತಾರೆ. ಮತ್ತು ಅಲ್ಲಿ ಊರು ಸುತ್ತಲಿಕ್ಕೆ ನೀವೊಂದು ಪ್ಲ್ಯಾನ್ ಮಾಡುವಾಗ ಕೂಡ ಒಂದು ರೂಟ್ ಬಗ್ಗೆ ನೀವು ತುಂಬ ನೋಡ್ಕೊಳ್ಬೇಕಾಗತ್ತೆ. ಈ ಒಂದು ರೂಟಲ್ಲಿ ಹೋದರೆ ಆ ರೂಟಲ್ಲಿರುವ ಎಲ್ಲ ಪ್ಲೇಸ್ಗಳನ್ನು ನಾವು ಕವರ್ ಮಾಡೋ ಹಾಗೆ ನೋಡ್ಕೊಳ್ಬೇಕು. ಇದನ್ನು ಸಹ ನೀವು ಸ್ವಲ್ಪ ಸರ್ಚ್ ಮಾಡಬೇಕಾಗತ್ತೆ, ತಿಳಿಬೇಕಾಗತ್ತೆ. ನಿಮಗೆ ಇಲ್ಲ ನನಗೆ ಇಂಥ ಚಿಕ್ಕಗಳೆಲ್ಲ ಆಗಲ್ಲ, ನನಗೆ ಇದೆಲ್ಲ ನನ್ನಿಂದ ಆಗಲ್ಲಪ್ಪ ಅಂತ ಹೇಳಿ ಆದರೆ ಅಲ್ಲಿ ಟ್ರಾವೆಲ್ ಸುತ್ತಿಸುವಂತಹ ಖಂಡಿತ ತುಂಬ ಏಜೆಂಟ್ಗಳಿರುತ್ತೆ. ನೀವು ಹೋಟೆಲ್ನವನಿಗೆ ಹೇಳಿದರೆ ಅವ ನಿಮಗೆ ಬೇಕಿದ್ರೆ ಒಂದು ಯಾವುದೋ ಒಂದು ಟೂರಿಸ್ಟ್ ಗಾಡಿಯನ್ನು ಬುಕ್ ಮಾಡಿ ಕೊಡ್ತಾನೆ. ಸೊ ಅವ್ರ ಹತ್ರ ಕೇಳಿ ಮೇನ್ ಪ್ಲೇಸ್ಗಳು ಯಾವುದೆಲ್ಲ ನೋಡ್ಬೋದು, ಈ ರೂಟಲ್ಲಿ ಯಾವ ರೂಟಲ್ಲಿ ಹೋಗಬೇಕು, ನಮಗೆ ಇಷ್ಟು ದಿವಸ ಇದೆ, ಎಷ್ಟೆಲ್ಲ ತೋರಿಸ್ತೀವಿ ಅಂತ ಅವ್ರ ಹತ್ರ ಡ್ರೈವರ್ ಹತ್ರ ಕೇಳಿದರೆ ಅವರು ಕೂಡ ನಿಮಗೆ ಹೇಳ್ತಾರೆ. ಆದರೆ ನೀವೇ ನಿಮ್ಮಷ್ಟಕ್ಕೆ ಒಂದು ಪ್ಲ್ಯಾನ್ ಇದ್ದರೆ ನಿಮಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಸುಲಭ ಆಗುತ್ತೆ. ನೀವೊಂದು ಊರಿಗೆ ಹೋಗಿದ್ದೀರಿ ಅಂತ ಅಂದರೆ ಮ್ಯಾಕ್ಸಿಮಮ್ ಅಲ್ಲಿರುವ ಪ್ಲೇಸ್ಗಳನ್ನು ನೋಡಲಿಕ್ಕೆ ಖಂಡಿತ ಟ್ರೈ ಮಾಡಿ. 3 ದಿವಸಕ್ಕೆ 4 ದಿವಸಕ್ಕೆ ಹೋದರೆ ನಿಮ್ಮ ಟೈಮನ್ನು ನೀವು ಖಂಡಿತ ಸ್ವಲ್ಪ ವೇಸ್ಟ್ ಮಾಡಬೇಡಿ. ನಿಮ್ಮ ಫುಲ್ ಟೈಮನ್ನು ಯುಟಿಲೈಸ್ ಮಾಡಿ. ರೆಸ್ಟ್ ಮಾಡಲಿಕ್ಕಂತೂ ಮನೆಗೆ ಬಂದು ಆರಾಮ್ಸೆ ಟೈಮ್ ಇರುತ್ತೆ, ಮತ್ತೆ ರೆಸ್ಟ್ ಮಾಡ್ಬೋದು. ಯಾಕಂದರೆ ನಾವು ವಾಪಸ್ ಅಲ್ಲಿಗೆ ಹೋಗ್ಲಿಕ್ಕೆ ಇರೋದಿಲ್ಲ. ನಾವು ಯಾವ ಡೆಸ್ಟಿನೇಷನ್ಗೆ ಹೋಗಿದ್ದೇವೆ ಅಂತ ಹೇಳಿದರೆ ಅಲ್ಲಿ ಮ್ಯಾಕ್ಸಿಮಮ್ ನೋಡಲಿಕ್ಕೆ ಟ್ರೈ ಮಾಡಿ. ಈಗ ನಿಮಗೆ ಇಲ್ಲಪ್ಪ ನನಗೆ ಪ್ಲ್ಯಾನಿಂಗ್ ಎಲ್ಲ ಆಗಲ್ಲ, ನನ್ನಿಂದ ಆಗಲ್ಲ ಅಂತ ಹೇಳಿದರೆ ಈಗ ಹಲವಾರು ಟ್ರಾವೆಲ್ ಏಜೆಂಟ್ಗಳಿದ್ದಾರೆ. ಅವರ ಥ್ರೂ ನಿಮಗೆ ಫುಲ್ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿ ಅವರು ಕೊಡ್ತಾರೆ. ಸೊ ಬಜೆಟ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೂ ಸಾಕು, ಆದರೆ ನಿಮಗೆ ಕಂಫರ್ಟೇಬಲ್ ಆಗುತ್ತೆ, ನಿಮಗೆ ಯಾವುದೇ ಟೆನ್ಷನ್ ಇರಲ್ಲ. ಎಲ್ಲ ಅವರು ಮಾಡಿಕೊಡ್ತಾರೆ. ಅವರು ಬಸ್ ಅರೇಂಜ್ ಮಾಡ್ತಾರೆ, ಗಾಡಿ ಅರೇಂಜ್ ಮಾಡ್ತಾರೆ, ಟ್ರೈನ್, ಫ್ಲೈಟ್ ಟಿಕೆಟ್ ಬುಕ್ ಎಲ್ಲ ಕಂಪ್ಲೀಟ್ಲಿ ಅವರೇ ಮಾಡ್ತಾರೆ. ನಾವು ಜಸ್ಟ್ ಹೋಗೋದು, ನೋಡೋದು, ಅಲ್ಲಿ ಗೈಡ್ ಏನು ಹೇಳ್ತಾನೆ ಅದನ್ನು ಕೇಳೋದು, ಬರೋದು. ಇದು ಟೂರ್ ಹೋಗೋದು ಹೇಳ್ತಾರೆ. ನಿಮಗೆ ಪ್ರಯಾಣ ಹೋಗೋದು ಅಂತ ಹೇಳಿದರೆ ನೀವೇ ಪ್ಲ್ಯಾನ್ ಮಾಡಿ ನಿಮ್ಮಷ್ಟಿಗೆ ಹೋಗಿ. ಇದು ನಿಮಗೆ ಹೆಚ್ಚು ನಾಲೆಜನ್ನು ಕೊಡುತ್ತೆ, ಖರ್ಚನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಿಮಗೆ ಯಾವುದಾದ್ರೂ ಊರಿಗೆ ಒಂದು ಟ್ರಾವೆಲ್ ಮಾಡಿ ಪ್ಲ್ಯಾನ್ ಮಾಡಬೇಕು ಅಥವಾ ಒಂದು ಮಾಡಿಕೊಡ್ಬೇಕು ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೇಳಿ, ನಾವು ಅದನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೇವೆ. ನಮ್ಮ ದೇಶದ ಎಲ್ಲ ಭಾಗಗಳಿಗೂ ಸಾಧಾರಣ ಮ್ಯಾಕ್ಸಿಮಮ್ ಜಾಗಗಳಿಗೆ ನಾವು ಹೋಗಿದ್ದೇವೆ. ಸೊ ನಮಗೆ ಎಷ್ಟು ಅದರ ಬಗ್ಗೆ ನಾಲೆಜ್ ಇದೆಯೋ ಅದನ್ನು ಹೇಳಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ವಿಡಿಯೋಸ್ ಎಲ್ಲ ನನ್ನ ಹತ್ರ ಈಗ ಇಲ್ಲದೇ ಇರ್ಬೋದು, ಬಟ್ ನಿಮಗೆ ವಿಷಯಗಳನ್ನು ಖಂಡಿತ ಹೇಳಲಿಕ್ಕೆ ಟ್ರೈ ಮಾಡ್ತೇವೆ. ಎಲ್ಲರೂ ಟ್ರಾವೆಲ್ ಮಾಡಿ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಒಂದು ಹ್ಯಾಪಿ ಲೈಫಿಗೆ ಟ್ರಾವೆಲ್ ಒಂದು ಎಡಿಷನ್ ಮಾಡಿ ಕೊಡತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಟ್ರಾವೆಲ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡ್ತಾ ಇರಿ. ಥ್ಯಾಂಕ್ ಯು.